ಆಗಬೇಕಾದ್ರೆ ಧ್ವಜಸ್ತಂಭ ಬೇಕಿದೆ. ಅದು ಪ್ರಧಾನ ಕಾಗದ ದೇವರು ಉತ್ಸವ ಮಾಡೋದು. ಈಗ 4 ಕೋಟಿ ಎರಡು ದೇವಸ್ಥಾನನೂ ಇಂಪಾರ್ಟೆಂಟು, ಧ್ವಜಸ್ತಂಭನೂ ಅಷ್ಟೇ ಇಂಪಾರ್ಟೆಂಟು. ಇದೇ ದೇವ್ರು ಓಡಿಸ್ಕೊಂಡು ಈಗ ಅವರು ಈ ಕಡೆ ಈಗ ಮುಗಿಸ್ತಿbude ಸಾಹೇಬ್ರು ಇದಾರಲ್ವಾ, ಅವ್ರು ಏನು ಬೇಕೋ ಅದು ಮಾಡ್ಕೊಡ್ತಾರೆ. ಆ ಕಲ್ಲು ಬೇರೆ ಕರಿ ಕಲ್ಲು, ಇದು ವೈಟ್ ಕಲರ್. ಇದು ಅಭಿನವ ಶ್ರೀಶೈಲ ಅಂತ ಕರೆಯೋದ್ರಿಂದ ಸರ್, ಶ್ರೀಶೈಲದಲ್ಲೂ ಸ್ವಾಮಿ ಗುಡಿ ವೈಟ್ ಕಲರ್, ಅಮ್ಮನವ್ರ ಗುಡಿ ಬ್ಲ್ಯಾಕ್ ಕಲರ್. ಸೊ ಹಾಗಾಗಿ ಹಂಗೇನೆ ರಿವರ್ಸ್ ಆಗಬೇಕು, ಕರಿಗಿರ್ಬೇಕು, ಅಮ್ಮ ಬೆಳಿಗ್ಗೆ. ಓಕೆ, ಅದು ವಾಸ್ತವಾಗ ಆಂಧ್ರಪಾಲದಲ್ಲಿ ಈಗ ನೀವು ಯಾವಾಗ ಟೈಮ್ ಬೌಂಡ್ ಯಾವಾಗ ಇಟ್ಕೊಂಡು ಡಿಸೆಂಬರ್ ಜನವರಿಗೆ ನಾವು ದೇವಸ್ಥಾನದ ರೂಫ್ ಎಲ್ಲ ಹಾಕೊಡ್ತೀವಿ. 2 ದೇವಸ್ಥಾನ ಉಪಪೀಠಕ್ಕೆ ಇನ್ನೊಂದು ವರ್ಷ ಬೇಕಾಗುತ್ತೆ. ಚಂದ್ರಶಾಲೆಗೆ ಆಚೆಗೆ ಇನ್ನೊಂದು ವರ್ಷ ಬೇಕಾಗುತ್ತೆ. ನಾವು ಕಾಲ್ಕಾಲಕ್ಕೆ ರಿಪೋರ್ಟ್ ಕೊಡಿ ಡಿ ಸಿ ಏನು ಮಾಡ್ತಾರೆ. ಟೈಮ್ ಬೌಂಡ್ ಮುಗಿದು ಸಾರ್ವಜನಿಕರಿಗೆ ಭಕ್ತಾದಿಗಳಿಗೆ ತೊಂದರೆ ಆಗಬಾರ್ದು. ಮತ್ತೆ ಇಲ್ಲೊಂದು ಬೇಕಾದಷ್ಟು ಜನ ಕೆಲಸ ಮಾಡೋಕ್ಕೆ ನಮ್ಮ ಮನದೇವರು ಈಗ ನಂಬಿಕೆ ಧಾರ್ಮಿಕವಾಗಿ ಆ ಜನರ ನಂಬಿಕೆ ಭಾವನೆಗೆ ಧಕ್ಕೆ ಆಗ್ಬಾರ್ದು. ಮತ್ತು ಒಂದು ಟೈಮಿಂಗ್ಸ್ ಮಾಡ್ಬೇಕು ಸರ್, ಕೆಲಸ ಮಾಡೋಕ್ಕೆ ಅವಕಾಶ ಆಗ್ತಾಯಿಲ್ಲ. ಭಕ್ತಾದಿಗಳು ಯಾವಾಗಲೂ ಬರ್ತಾರಲ್ಲ ಸರ್, ಅವ್ರು ಟೈಮಿಂಗ್ಸ್ ಮಾಡ್ಬೇಕು. ಕೆಲಸ ಮಾಡೋದು ಹೇಳ್ತೀನಿ ಸ್ಥಾಪನೆ ಮಾಡಿಕೊಂಡು ನಾವು ದೇವರನ್ನ ಉತ್ಸವ ದೇವರಲ್ಲಿ ಇಟ್ಕೊಂಡು ಬರೋಂಥ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶ ಮಾಡ್ಕೊಂಡು ಕೆಲಸ. ಅವರು ಬೇಡ ಅನ್ನೋಕ್ಕಿಂತ ಹೆಚ್ಚಾಗಿ ಅಲ್ಲೇ ತೋರಿಸ್ಬಿಡಿ ಆಗಲಿ ಜನಗಳಿಗೆ. ಹೌದು ಸರ್, ಏನಾರು ಹೇಳ್ಬೋದು. ತುಂಬ ಭಕ್ತಿ ಭಾವನೆ ಇಟ್ಕೊಂಡಿದ್ದಾರೆ. ಅವರಿಗೆ ಅನಾನುಕೂಲ ತೊಂದರೆ ಆಗುತ್ತೆ, ಬೇಗ ಅದನ್ನು ಕಟ್ಟಡನ ಜೀರ್ಣೋದ್ಧಾರ ಮಾಡಿ ಸಾರ್ವಜನಿಕರ ಬಳಕೆಗೆ ಮಾಡಿ ಅಂತ ಸೂಚನೆ ಮಹಾಪ್ರಭು ಕ್ರೀಡಾಂಗಣ ಜಿಲ್ಲಾಧಿಕಾರಿಗಳು ಅದಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಅವರು ಡಿಸೆಂಬರ್ ಅಂತಷ್ಟೇ ಒಂದು ಇದಕ್ಕೆ ಬರ್ತೀವಿ ಅಂತ ಹೇಳಿದ್ದಾರೆ. ತಾಲೂಕು ಕ್ರೀಡಾಂಗಣ ಎಲ್ಲ 6 ಕೋಟಿ ಕೊಟ್ಟಿದ್ದಾರೆ. ಬರಲ್ಲ ಅವರು ಜಿಲ್ಲಾಧಿಕಾರಿಗಳ ಏನು ಪದ್ಧತಿ